ಇವತ್ತು ಈ ಮೊಟ್ಟೆ ಎಸ್ತದ್ದು ನೋಡ್ತಾ ಇದ್ದೆ ಸರ್, ಸನ್ಮಾನ್ಯ ಶ್ರೀ ವಿಪಕ್ಷ ನಾಯಕರಾದ ಶ್ರೀ ಅಶೋಕ್ ಅವ್ರು ಮಾತಾಡೋದು ಕೇಳಿಸ್ಕೊತಾ ಇದ್ದೆ. ನೆನ್ನೆ ರಾಹುಲ್ ಗಾಂಧಿಯವರು ಮೋದಿಯವ್ರ ಮನೆ ನುಗ್ಗೋಕ್ಕೆ ಟ್ರೈ ಮಾಡಿದ್ರಲ್ಲ, ಇವತ್ತು ನಾವು ನಿಮ್ಮ ಆಫೀಸಿಗೆ ನುಗ್ತೀವಿ ಅಂತ ಬಂದಿದ್ದ. ಅದಕ್ಕೆ ಕೌಂಟರ್ ಕೊಡೋಕ್ಕೆ, ಕೌಂಟರ್ ಕೊಡೋ ಭರದಲ್ಲಿ ಅವರು ನಿಮ್ಮ ಕಾಲದಲ್ಲಿ ಲಾಠಿ ಚಾರ್ಜ್ ನಡೆದಿಲ್ವಾ, ಅವತ್ತು ರೈತರಿಗೆ ನೀವು ಹೊಡೆದಿಲ್ವಾ, ಇದು ಮೂಮೆಂಟ್ ಅಷ್ಟೇ ಹೇಳ್ತಾ ಇದ್ದಾರೆ ಹೊರತು ಮಿಸ್ಟರ್ ಅಶೋಕ್ ಅವರೇ, ಅಲ್ಲಿ ಮಕ್ಕಳ ಮೇಲೆ ಭಯಾನಕವಾದ ಲಾಠಿ ಚಾರ್ಜ್ ನಡೆದಿದೆ, ರಕ್ತ ಹರಿದಿದೆ, ಸ್ಟೂಡೆಂಟ್ಸ್ಗಳು ರಕ್ತ ಹರಿದಿದೆ. ನೀವು ಏನು ಮಾಡಬೇಕು, ಒಂದು ಹೌದು ಆ ಮಕ್ಕಳ ಮೇಲೆ ನಡೆದ ಲಾಠಿ ಚಾರ್ಜ್ ಬಗ್ಗೆ ನಮಗೆ ಅನುಕಂಪ ಇದೆ, ಅದು ಆಗಬಾರ್ದಿತ್ತು, ಅದು ಜಸ್ಟ್ ಕ್ಲಾಶ್, ಅದು ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ. ನಮ್ಮ ಮುಖ್ಯಮಂತ್ರಿ, ನಮ್ಮ ಪ್ರಧಾನಮಂತ್ರಿಗಳು ಈ ಕೆಲಸ ನಾವು ಯಾವತ್ತೂ ಮಾಡಲ್ಲ, BJP ವಿದ್ಯಾರ್ಥಿಗಳು ಹಿಂಗೆ ಈ ಟೋನಲ್ಲಿ ಹೇಳಬೇಕಲ್ವೇನ್ರಿ? ನಿಮಗೂ ಯಾರನ್ನೇ ಭಾಷಣ ಬರ್ಕೊಡೋದು? ಅಂದ್ರೆ ನೀವು ಲಾಠಿ ಚಾರ್ಜ್ ಮಾಡಿದಿರಿ, ಅದಕ್ಕೆ ನಾವು ಮಾಡ್ತಾ ಇದೀವಿ ಸಮರ್ಥನೆ. ಅಂದ್ರೆ ಈಗ ಕಾಂಗ್ರೆಸ್ನವರು ನಮ್ಮ ರೈತರಿಗೆ ಅಟ್ಟಾಡ್ಸಿ ಹೊಡೆದ್ರು, ವಿನಯ್ ಕುಲಕರ್ಣಿ ಕಾನ್ಸ್ಟಿಟ್ಯೂನ್ಸಿಲಿ ಹೊಡೆದು ನೋಡಿದ್ರಲ್ಲ, ಇವರು ಸ್ಟೂಡೆಂಟ್ ಹೊಡಿತಾವ. ಬಿಜೆಪಿನವರು 80 ವರ್ಷದ ಮುದುಕಿಯರಿಗೆ ಹೊಡೆದ್ರು, ಕಟ್ಟೆ ಮೇಲೆ ಕೂತವ್ರಿಗೆ ಹೊಡೆದ್ರು. ಅಂದ್ರೆ ಈ ಕಾಂಗ್ರೆಸ್ನವರು ನಮ್ಗೆ ಹೊಡಿತಾರಂತೆ, BJPನವರು ಹೊಡಿತಾರಂತೆ. ಇವ್ರು ಹೊಡೆದಾಗ ಅವ್ರು ಹೊಡೆದಿರ್ಲಿಲ್ಲ ನಾವು ಹೊಡಿತೀವಿ ಅಂತಾರಂತೆ, ಇವ್ರು ಹೊಡೆದಾಗ ಅವರು ಹೊಡೆದಿರು ನಾವು. ಅಂದರೆ ನೀವು ಹೊಡಿತಾ ಇರೋದೇ ನಾವು ಹೊಡೆಸ್ಕೊತಾ ಇರೋದೇನೋ, ನಾವು ನಮ್ಮ ಸ್ಟೂಡೆಂಟ್ಗಳು, ನಮ್ಮ ರೈತರು, ನಮ್ಮ ಹೆಣ್ಮಕ್ಳು, ನೀವು ಹೊಡಿತಾ ಇರೋದೇ ನಾವು ಹೊಡೆಸ್ಕೊತಾ ಇರೋದೇ. ಯಾರ ಹತ್ರ ಮಾತಾಡ್ತಿದ್ದೀರಾ ಸರ್ ನೀವೆಲ್ಲ?